ಆರೋಪಿ ಪವಿತ್ರ ಗೌಡ ಭೇಟಿಗೆ ಜೈಲಿಗೆ ಬಂದಿದ್ದಾರೆ ಅವರ ತಾಯಿ. ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಕೋರ್ಟ್ನಲ್ಲಿದೆ. ಇದೇ ಸಂದರ್ಭದಲ್ಲಿ ಈಗ ಅವರ ತಾಯಿ ಮತ್ತು ಅವರ ತಮ್ಮ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬಂದಿದ್ದಾರೆ. ಮಗಳಿಗಾಗಿ ಬ್ಯಾಗ್ ತುಂಬ ಹಣ್ಣುಗಳನ್ನು ತಂದಿದ್ದಾರಂತೆ ಅವರ ತಾಯಿ. ಈ ವಾರದಲ್ಲಿ ಮೊದಲ ಭೇಟಿಗೆ ಆಗಮಿಸಿರುವಂತಹ ಅವರ ತಾಯಿ ಶೋಭಾ ಅವರು ದರ್ಶನ್ಗೆ ರಾಜಾತಿಥ್ಯ ವಿವಾದದ ನಡುವೆ ಈಗ ಅವರು ತಮ್ಮ ಮಗಳನ್ನ ಭೇಟಿಯಾಗೋದಕ್ಕೆ ಬಂದಿದ್ದಾರೆ. ಈ ಪ್ರಕರಣದಲ್ಲಿ A2 ಆಗಿರುವಂತಹ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದ ಜೈಲಿನಲ್ಲೇ ಇದ್ದಾರೆ. ಅವ್ರನ್ನ ಭೇಟಿಯಾಗೋದಕ್ಕೆ ಅವರ ತಾಯಿ ಜೈಲ್ ಹತ್ರ ಬಂದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅವರ ತಾಯಿ ಮತ್ತು ಪವಿತ್ರ ಗೌಡ ತಮ್ಮ ಇಬ್ಬರು ಕೂಡ ಬಂದಿದ್ದಾರೆ. ಆ ಒಂದು ಪ್ಲಾಸ್ಟಿಕ್ ಕವರ್ ಏನು ನೋಡ್ತಾ ಇದ್ರಲ್ಲ ಅದರಲ್ಲಿ ಹಣ್ಣುಗಳನ್ನು ತಂದಿದ್ದಾರಂತೆ. ತಗೊಂಡು ಈಗ ಒಳಗಡೆ ಹೋಗಿದ್ದಾರೆ ಜೈಲಿನ ಒಳಗಡೆ. ಈ ವಾರದಲ್ಲಿ ಮೊದಲ ಭೇಟಿ ಆಗಮಿಸಿರುವಂಥ ಅವರ ತಾಯಿ. ಇನ್ನು ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆಗಿರುವಂತಹ ಪವಿತ್ರ ಗೌಡ A1 ಆಗಿರುವಂತಹ ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತಿದೆ. CCH 57 ಕೋರ್ಟ್ನಲ್ಲಿ ಇರುವಂತಹ ಅರ್ಜಿ ವಿಚಾರಣೆ ಇವತ್ತು ಮಧ್ಯಾಹ್ನ ಬಹುಶಃ ವಿಚಾರಣೆಗೆ ಬರುತ್ತೆ. ಬೆಂಗಳೂರಿನ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ಇತರೆ ಆರೋಪಿಗಳಾಗಿರುವಂತಹ ಕೇಶವಮೂರ್ತಿ, ಅನುಕುಮಾರ್ ಮತ್ತು ವಿನಯ್ ಇವರ ಒಂದು ಜಾಮೀನು ಅರ್ಜಿ ಕೂಡ ಇವತ್ತೇ ಇದೆ. A1 ಆಗಿರುವಂತಹ ಪವಿತ್ರ ಗೌಡ ಅವರ ಜೊತೆಗೇನೆ ವಿನಯ್ ಕುಮಾರ್, ಅನುಕುಮಾರ್ ಜೊತೆಗೆ ಕೇಶವಮೂರ್ತಿ ಈ ಮೂವರ ಒಂದು ಜಾಮೀನು ಅರ್ಜಿ ಪ್ಲಸ್ A1 ಆಗಿರುವಂತಹ ಪವಿತ್ರ ಗೌಡ 4 ಜನರ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಈಗಾಗಲೇ SPP ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ಗೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಅದ್ರ ಮೇಲೆ ಈಗ ವಾದ ನಡೆಯುತ್ತೆ. ಇವತ್ತೇ ವಿಚಾರಣೆ ಮುಗಿದು ಇವತ್ತೇನಾದರೂ ಬೇಲ್ನ ಬಗ್ಗೆ ಡಿಸಿಷನ್ ಆಗತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ಒಂದು ವೇಳೆ ಇವತ್ತೇನಾದರೂ ಶುಭ ಸುದ್ದಿ ಪವಿತ್ರ ಗೌಡಗೆ ಸಿಗಬಹುದಾ ಅಥವಾ ಕ್ಯಾನ್ಸಲ್ ಆಗಬಹುದಾ ಇದೆಲ್ಲವೂ ಕೂಡ ಇವತ್ತು ಗೊತ್ತಾಗುತ್ತೆ. ಆರೋಪಿ ದರ್ಶನ್ ಬಳಿ ದುಡ್ಡಿದೆ, ಅದಕ್ಕೋಸ್ಕರ ಅವರು ಜೈಲಿನಲ್ಲಿದ್ದರೂ ಕೂಡ ಚೆನ್ನಾಗೇ ಇರ್ತಾರೆ. ಆದರೆ ನಾವು ಬಡವರು ಸ್ವಾಮಿ, ನಾವೇನು ಮಾಡೋದು ಅಂತ ಹೇಳಿ ನಂದೀಶ್ ಅವರ ತಾಯಿ ಅಳಲನ್ನು ತೋಡ್ಕೊಂಡಿದ್ದಾರೆ. ಈ ನಂದೀಶ ಇದೇ ಪ್ರಕರಣದಲ್ಲಿ ಆತ ಕೂಡ ಆರೋಪಿ. ಆತ ಕೂಡ ಈಗ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾನೆ. TV9ಗೆ ಆರೋಪಿ ನಂದೀಶ್ ತಾಯಿ ಭಾಗ್ಯಮ್ಮ ಕೊಟ್ಟಿರುವಂಥ ಹೇಳಿಕೆ, ನನ್ನ ಮಗನಿಗೆ ಜಾಮೀನು ಕೊಟ್ಟು ಅವರೇ ಬಿಡಿಸ್ಕೊಡ್ಬೇಕು, ನಮ್ಮ ಹತ್ರ ಅಂತೂ ದುಡ್ಡಿಲ್ಲ, ಅಷ್ಟೆಲ್ಲ ನಾವು ಕೂಲಿ ಮಾಡೋರು, ಅಷ್ಟೊಂದು ಹಣ ಎಲ್ಲಿಂದ ತರೋಣ ಅಂತ ಹೇಳಿ ಪಾಪ ಅವರ ತಾಯಿ ಗೋಳಾಡಿದ್ದಾರೆ. ನಮ್ಮ ಮನೆಗೆ ದರ್ಶನ್ ಕಡೆಯವರು ಯಾರೂ ಕೂಡ ಬಂದಿಲ್ಲ, ನಾವು ಹೆಂಗಿದ್ದೀವಿ ಏನು ಕತೆ ಯಾರೂ ಕೂಡ ವಿಚಾರಿಸಿಲ್ಲ. ನಂದೀಶ ಇದ್ದಾಗ ಯಾವಾಗ ನೋಡಿದ್ರು ಯಾವಾಗಲೂ ದರ್ಶನ್ ಅಂದ್ಕೊಂಡು ಓಡಾಡ್ಕೊಂಡಿರ್ತಿದ್ದ. ಬಟ್ ಈಗ ನೋಡಿದ್ರೆ ಸಂಕಷ್ಟದಲ್ಲಿದ್ದೀವಿ, ಯಾರೂ ಕೂಡ ನಮಗೆ ಬಂದು ಸಹಾಯ ಮಾಡ್ತಾ ಇಲ್ಲ. ಜೈಲಲ್ಲಿ ಏನಾಗ್ತಾ ಇದೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಜೈಲಿನಲ್ಲಿ ಮಗನನ್ನು 10 ನಿಮಿಷ ನೋಡೋದಕ್ಕೂ ಕೂಡ ನಮಗೆ ಬಿಟ್ಟಿಲ್ಲ, ಹೋದರೆ ಬೇಗ ವಾಪಸ್ ಕಳಿಸ್ಬಿಡ್ತಾರೆ ಅಂಥೇಳಿ ಮಂಡ್ಯ ತಾಲೂಕಿನ ಚಾಮಲಾಪುರದಲ್ಲಿ ಭಾಗ್ಯಮ್ಮ ಅವರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಕೂಡ್ತಾರೆ ಸರ್, ಅವ್ರನ್ನ ಕೂಡೋದು ನಿಜವೇ ಸರ್, ಅವರು ಕೂಡೋದು ನಿಜ ಇಲ್ಲ. ಯಾಕಂದ್ರೆ ಅವರೆಲ್ಲ ಚೆನ್ನಾಗಿದ್ದಾರೆ ಜೈಲಲ್ಲಿ, ಅವರು ದುಡ್ಡಿದೆ, ಹಣ ಇದೆ, ಚೆನ್ನಾಗಿದ್ದಾರೆ. ನಮ್ಮ ಬಡವ್ರು ಏನು ಮಾಡೋದು ಸರ್? ಅವ್ರು ಚೆನ್ನಾಗಿದ್ದಾರೋ ಏನು ಮಾಡಿದ್ರು ನಮ್ಗೆ ಏನು ಗೊತ್ತು ಸರ್? ಒಳಗಡೆ ಅವರೇ ಬಿಡಿಸ್ಕೊಬರ್ಲಿ ಸರ್. ನಮ್ಮ ಹತ್ರ ಎಲ್ಲಿದೆ ಸರ್ ಅಷ್ಟು ಹಣ ಖರ್ಚು ಮಾಡೋಕ್ಕೆ? ನಾವು ಎಲ್ಲಿದೆ ಆ ಥರ ಇದ್ದರೆ ಗೇಯ್ಬೇಕು, ಈಗ ಉಣ್ಬೇಕು. ಅಡುಗೆ ಅಜ್ಜಿಗೆ ಹುಷಾರಿಲ್ಲ ಅಂತ ನೋಡಕ್ಕೆ ಬಂದು ಇಲ್ಲೇ ಕುಂತ್ಕೊಂಡೆ. ಇನ್ನೇನು ಮಾಡೋದು ಸರ್? ನಮ್ಮ ಹತ್ರ 1 ರೂಪಾಯಿ ಇಲ್ಲ, ಅವರೇ ಬಿಡಿಸ್ಕೊಬರ್ಲಿ. ಲಕ್ಷಾನುಗಟ್ಲೆ ಎಲ್ಲಿ ಮಡಗಿದವು ಸರ್ ನಾವು ಬಿಡ್ಸೋಕ್ಕೆ? ನಿಮ್ಮ ಕಂಡಂಗೆ ಗೇಯೋರು ನಾವು ಎಲ್ಲಿ ಮಡಗಿದವು? ಅವರೇ ಬಿಡಿಸ್ಕೊಬರ್ಲಿ. ಅದನ್ನ ನಂಬಿಕೆ ಇಟ್ಕೊಂಡಿದ್ದೀವಿ, ಬಿಡಿಸ್ಕೊ ಬರ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೀವಿ ನಾವು. ಅವ್ರು ಏನು ಬಂದೂ ಇಲ್ಲ, ನಮ್ಮ ಹತ್ರ ಅವ್ರು ನೋಡೂ ಇಲ್ಲ. ನಾವು ಕೂಲಿ ಮಾಡ್ತೀನಿ, ಹೋಯ್ತೀನಿ ವಾರಕ್ಕೊಂದ್ಸತಿ. ಈಗ ಕಬ್ಬು ಕಡ್ದುಟ್ಟು ಬಂದಿದ್ದೀನಿ, ಹೋಯ್ತೀನಿ ಈಗ. ಇನ್ನೇಂದ್ರಿಂದ ಹೋಗನೆ ಸರ್ ನಾನು? ಕೂಲಿ ಮಾಡೇ ಹೋಗ್ಬೇಕು ನಾನು.